ಕಳೆದ 2-3 ದಿನಗಳಿಂದ ರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆಗೆ ಒಳಪಟ್ಟಿರುವ ವಿಚಾರ ಅಂದ್ರೆ ವಕ್ಫ್ ಕಾಯ್ದೆಗೆ ಕೇಂದ್ರ ಸರ್ಕಾರ ತರಲಿಕ್ಕೆ ಹೊರಟಿರುವ ತಿದ್ದುಪಡಿಯ ವಿಚಾರ. ಹಿಂದೂ ರಾಷ್ಟ್ರ ಸ್ಥಾಪನೆಗೆ ಹುನ್ನಾರ, ಮುಸ್ಲಿಮರ ಹೆಸರಲ್ಲಿರುವಂತಹ ಭೂಮಿಗಳನ್ನು ಕಬ್ಜಾ ಮಾಡುವ ಕುತಂತ್ರ ಅನ್ನೋ ರೀತಿಯಲ್ಲಿ ವಿರೋಧ ಪಕ್ಷಗಳು ಹಾಗೆ ಮುಸ್ಲಿಂ ಸಮುದಾಯದ ಕೆಲವರು ಈ ಒಂದು ತಿದ್ದುಪಡಿ ಪ್ರಕ್ರಿಯೆಯನ್ನು ಟೀಕೆಗೆ ಒಳಪಡಿಸಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಒಂದು ದೇಶ ಒಂದು ನೆಲ ಒಂದು ಕಾನೂನು ಅಂತ ಆದಮೇಲೆ ಪ್ರತ್ಯೇಕವಾದ ಕಾನೂನಿನ ರಕ್ಷಣೆ ಯಾಕೆ ಅನ್ನೋ ಪ್ರಶ್ನೆ ಕೂಡ ಇದೆ. ಒಂದಷ್ಟು ಗೊಂದಲಗಳಿಗೆ ಒಂದಷ್ಟು ಕುತೂಹಲಗಳಿಗೆ ಕಾರಣವಾಗಿರುವ ಈ ತಿದ್ದುಪಡಿ, ವಕ್ಫ್ ಕಾಯ್ದೆಗೆ ತಂದಿರುವ ತಿದ್ದುಪಡಿ ಯಾಕೆ ಇಷ್ಟರ ಮಟ್ಟಿಗೆ ಚರ್ಚೆಗೆ ಒಳಪಟ್ಟಿದೆ, ಇನ್ಫ್ಯಾಕ್ಟ್ ಈ ವಕ್ಫ್ ಅಂದ್ರೆ ಏನು, ಇದರ ತಿದ್ದುಪಡಿಯಿಂದ ಆಗ್ತಾ ಇರೋದು ಏನು, ಇದೆಲ್ಲವನ್ನ ಕೂಡ ವಿಸ್ತೃತವಾಗಿ ಚರ್ಚೆಗೆ ಒಳಪಡಿಸುವ ಪ್ರಯತ್ನವನ್ನ ಮುಂದಿನ 1 ಗಂಟೆಗಳ ಕಾಲ ಮಾಡ್ತಾ ಹೋಗ್ತೀವಿ. ನನ್ನ ಜೊತೆಯಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ 4 ಅತಿಥಿಗಳು ಜಾಯಿನ್ ಆಗಿದ್ದಾರೆ. ಬಿಜೆಪಿ ವಕ್ತಾರರಾದ ಅಶೋಕ್ ಗೌಡ್ರಿದ್ದಾರೆ, ಹಾಗೆ ಹಿಂದೂ ಮುಖಂಡೆಯಾದ ಭವ್ಯ ಗೌಡ ಅವರಿದ್ದಾರೆ, ಮುಸ್ಲಿಂ ಮುಖಂಡರು ಅಬ್ದುಲ್ ರಜಾಕ್ ಅವರಿದ್ದಾರೆ, ಹಾಗೆ SDPIನ ಮುಖಂಡರಾದ ಮಜೀದ್ ಖಾನ್ ಅವರಿದ್ದಾರೆ. ಎಲ್ರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಚರ್ಚೆಯನ್ನು ಪ್ರಾರಂಭ ಮಾಡ್ಲಿಕ್ಕೆ ಮುಂಚೆ ಈ ವಕ್ಫ್ ಅಂದ್ರೆ ಏನು, ಈ ಕಾಯ್ದೆ ಮುಂಚೆ ಹೇಗಿತ್ತು, ಈಗ ಬದಲಾವಣೆ ಅಂತ ಹೇಳಿ ಏನು ತರಲಾಗಿದೆ, ಇದರ ಒಂದು ಕ್ವಿಕ್ ಮುನ್ನೋಟವನ್ನು ಗಮನಿಸ್ಬಿಡೋಣ. ನಂತರದಲ್ಲಿ ವಿವಾದ ಯಾಕಾಗಿದೆ, ನಿಜಕ್ಕೂ ಕೂಡ ಇದು ಕೇಂದ್ರದಲ್ಲಿರ್ತಕ್ಕಂಥ NDA ಸರ್ಕಾರ ಹಿಂದೂ ರಾಷ್ಟ್ರ ಮಾಡ್ಲಿಕ್ಕೆ ಹೊರಟಿರುವುದರ ಪ್ರಯತ್ನವ ಅಥವಾ ಮುಸ್ಲಿಮರ ಹೆಸರಲ್ಲಿರುವ ಭೂಮಿಯನ್ನ ಕುತಂತ್ರದಿಂದ ಕಸಿಲಿಕ್ಕೆ ಮಾಡಿರುವ ಪ್ರಯತ್ನವ, ಕೇಳ್ತಾ ಹೋಗೋಣ. ಏನು ಹೇಳ್ತಾರೆ ತಮ್ಮ ತಮ್ಮ ವಾದವನ್ನ ಮಂಡಿಸ್ಲಿಕ್ಕೆ ಇಲ್ಲಿರುವಂಥ ವಕ್ತಾರರು ಅಂತ ಹೇಳಿ ಕೇಳ್ತಾ ಹೋಗೋಣ. ಮೊದಲದಾಗಿ ಈ ವಕ್ಫ್ ಅಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಾ ಹೋಗೋಣ. ಒಂದಷ್ಟು ಸಂಕ್ಷಿಪ್ತವಾದ ಅಂಶಗಳು, ಇದರಲ್ಲಿ ಏನಾದ್ರು ತಪ್ಪಿದ್ರೆ ಅಬ್ದುಲ್ ರಜಾಕ್ ಅವರು ಹಾಗೆ ಮಜೀದ್ ಅವರು ಕರೆಕ್ಟ್ ಮಾಡ್ಬೋದು ಮುಂದಿನ ಹಂತದಲ್ಲಿ. ವಕ್ಫ್ ಅಂದ್ರೆ ಬೇಸಿಕಲಿ ಅಲ್ಲಾನ ಹೆಸರಲ್ಲಿ ಅನ್ನೋ ಅರ್ಥ ಇದೆ. ಇನ್ನು ವಕ್ಫ್ ಆಸ್ತಿ ಅಲ್ಲಾನ ಹೆಸರಲ್ಲಿದೆ ಅಂತ ಹೇಳಿ, ಯಾವುದಾದ್ರೂ ಆಸ್ತಿಯನ್ನ ದಾನ ಮಾಡಿದ ಸಂದರ್ಭದಲ್ಲಿ ಆ ದಾನವನ್ನ ನಾವು ದೇವರ ಹೆಸರಲ್ಲಿ ಮಾಡಿದ್ದೀವಿ ಅಂತ ಹೇಳಿ ಇದನ್ನ ಅರ್ಥೈಸ್ಕೊಳ್ಳಲಾಗತ್ತೆ. ಇನ್ನು ಈ ಸಂಪತ್ತನ್ನ ಯಾವುದೇ ವ್ಯಕ್ತಿ ಅಥವಾ ಸಂಸ್ಥೆಯ ಹೆಸರಲ್ಲಿ ಇಡೋ ಹಾಗಿಲ್ಲ, ಅದನ್ನ ಇಡಬೇಕಾಗಿರೋದು ವಕ್ಫ್ ಅನ್ನೋದ್ರ ಹೆಸರಲ್ಲೇ, ಅಂದ್ರೆ ದೇವರ ಹೆಸರಲ್ಲಿ ನಾವು ಇದನ್ನ ಕೊಟ್ಟಿದ್ದೀವಿ ಅಂತ ಹೇಳಿ. ಯಾವುದೋ ಒಂದು ಕಾಲೇಜೋ ಹಾಸ್ಪಿಟಲೋ ಅಥವಾ ಯಾವುದೋ ಒಬ್ಬ ವ್ಯಕ್ತಿ ಈತ ಇನ್ಚಾರ್ಜು ಈತ ಮುನ್ನಡೆಸ್ಕೊಂಡು ಹೋಗ್ತಾನೆ, ಯಾವುದೇ ಹೆಸರು ಅಥವಾ ಸಂಸ್ಥೆಯ ಹೆಸರು ಇಲ್ಲಿರೋ ಹಾಗಿಲ್ಲ ಅನ್ನೋ ಮಾತಿದೆ. ಇನ್ನು ಮುಸ್ಲಿಮರ ಭೂಮಿ ಮೇಲೆ ನಿಯಂತ್ರಣ ಸಾಧಿಸೋಕೆ, ಅಂದ್ರೆ ಈ ದಾನದ ರೂಪದಲ್ಲಿ ಬಂದಿರತಕ್ಕಂಥ ಈ ಪ್ರಾಪರ್ಟಿ ಏನಿದೆ ಅದನ್ನ ಕಂಟ್ರೋಲ್ ಮಾಡಲಿಕ್ಕೆ ಅಂತ ಹೇಳಿ, ಅದರ ಮ್ಯಾನೇಜ್ಮೆಂಟ್ ಮಾಡಲಿಕ್ಕೆ ಅಂತ ಹೇಳಿ ವಕ್ಫ್ ಮಂಡಳಿಯನ್ನ ಸ್ಥಾಪನೆ ಮಾಡಲಾಗಿದೆ. ಹಾಗಾದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಇರುವ ಕಾಯ್ದೆ ಹಿಂದೆ ಹೇಗಿತ್ತು, ಈಗ ಬದಲಾವಣೆ ಅಂತ ಹೇಳಿ ಈಗ ಅಂದ್ರೆ 2024ರಲ್ಲಿ ತರಲಿಕ್ಕೆ ಹೊರಟಿರುವ ವ್ಯತ್ಯಾಸಗಳೇನು, ಅದನ್ನು ಕೂಡ ನಾವು ಕ್ವಿಕ್ ಆಗಿ ಗಮನಿಸ್ತಾ ಹೋಗೋಣ. ನಂತರದಲ್ಲಿ ಚರ್ಚೆ ಪ್ರಾರಂಭ ಮಾಡೋಣ. ಹಿಂದೆ ಅಂದ್ರೆ ಲೇಟೆಸ್ಟ್ ಆಗಿ ಇದು ಈ ಕಾಯ್ದೆಯಲ್ಲಿ ತಿದ್ದುಪಡಿ ಅಂತಾಗಿದ್ದು 1995ರಲ್ಲಿ ಅತ್ಯಂತ ಪ್ರಮುಖವಾಗಿ. ಅಲ್ಲಿನ ಹೋಲಿಕೆಯನ್ನು ತೆಗೆದುಕೊಂಡು ಈಗಾಗ್ತಿರುವ ಬದಲಾವಣೆಯನ್ನು ನಾವು ತುಲನೆ ಮಾಡ್ತಾ ಹೋಗೋಣ. 1995ರಲ್ಲಿ ಜಾರಿಯಾಗಿತ್ತು ಬಿಲ್, ಅಂದ್ರೆ ಮಂಡನೆ ಆಗಿ ಜಾರಿಯಾಗಿದ್ದ ಬಿಲ್. ಇದೀಗ ಅದಕ್ಕೆ ತಿದ್ದುಪಡಿಯನ್ನು ತರಲಿಕ್ಕೆ ಹೊರಟಿದೆ ಇಂದಿನ NDA ಸರ್ಕಾರ. 1995ರವರೆಗೂ ಈ ವಕ್ಫ್ ಹೆಸರಲ್ಲಿ ಯಾರು ಬೇಕಿದ್ರೂ ದಾನವನ್ನ ಮಾಡಬಹುದಾಗಿತ್ತು. ಮಕ್ಕಳಿಲ್ಲದವರು ಅಥವಾ ಸಿರಿವಂತರು ಅಥವಾ ಬಡಬಗ್ಗರಿಗೆ ಸಹಾಯ ಆಗಲಿ ಅನ್ನೋ ಮನಸ್ಥಿತಿ ಇರುವವರು ಯಾರು ಬೇಕಾದರೂ ವಕ್ಫ್ ಹೆಸರಲ್ಲಿ ದಾನವನ್ನ ಮಾಡುವ ಪ್ರಾವಿಷನ್ ಇತ್ತು. ಆದರೆ ಈಗ ದಾನವನ್ನ ಮಾಡುವವರು ಕನಿಷ್ಠ 5 ವರ್ಷಗಳ ಕಾಲ ಮುಸಲ್ಮಾನ್ ಧರ್ಮವನ್ನ ಪ್ರಾಕ್ಟೀಸ್ ಮಾಡಿರಬೇಕು ಅನ್ನೋದನ್ನ ತಿದ್ದುಪಡಿಯ ರೂಪದಲ್ಲಿ ತರಲಾಗ್ತಾ ಇದೆ. ಇದರ ಜೊತೆಗೆ ಯಾವ ಆಸ್ತಿಯನ್ನ ಬೇಕಾದರೂ ದಾನವಾಗಿ ಕೊಡಬಹುದಾಗಿತ್ತು ಯಾವಾಗ 1995ರ ತಿದ್ದುಪಡಿಯ ನಂತರದಲ್ಲಿ. ಆದರೆ ಈಗ ಚರ ಹಾಗೆ ಸ್ಥಿರ ಆಸ್ತಿಯನ್ನ ದಾನ ಮಾಡಲಿಕ್ಕೆ ಮಾತ್ರ ಅವಕಾಶಗಳು ಇರುತ್ತೆ. ಇದರ ಜೊತೆಗೆ ವಕ್ಫ್ ಮಂಡಳಿಯಲ್ಲಿ ಅಂದ್ರೆ ಈ ಆಸ್ತಿಯನ್ನ ನಿರ್ವಹಣೆ ಮಾಡಲಿಕ್ಕೆ ಅಂತ ಇರುವ ಮಂಡಳಿಯಲ್ಲಿ ಮಹಿಳೆಯರಿಗೆ ಯಾವುದೇ ರೀತಿಯ ಸ್ಥಾನಮಾನಗಳು ಇರಲಿಲ್ಲ, ಅಧಿಕಾರ ಇರಲಿಲ್ಲ. ಆದರೆ ಈಗ ರಾಜ್ಯ ಮಂಡಳಿಗಳಲ್ಲಿ ಇಬ್ಬರಿಗೆ ಸ್ಥಾನವನ್ನ ನೀಡಲಾಗುತ್ತೆ. ಬರ್ತೀನಿ ಸರ್, ಬರ್ತೀನಿ. ನೀವು ಆಕ್ಷೇಪಣೆ ಸಲ್ಲಿಸಿರಂತೆ. ಇನ್ನು ವಕ್ಫ್ ಮಂಡಳಿ ಆಸ್ತಿ ಅಂತ ಹೇಳಿ ಇದನ್ನ ಘೋಷಣೆ ಮಾಡುವ ಅಧಿಕಾರ ಇತ್ತು. ಅಂದ್ರೆ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಭೂಮಿ ಇರುತ್ತೆ, ಈ ಭೂಮಿ ವಕ್ಫ್ ಮಂಡಳಿಗೆ ಇದು ವಕ್ಫ್ಗೆ ಸಂಬಂಧಪಟ್ಟ ಭೂಮಿ ಅಂತ ಹೇಳಿ ಅನಿಸಿದ್ರೆ ಕ್ಲೈಮ್ ಮಾಡ್ಕೊಳ್ಳುವಂತಹ, ಬರ್ತೀನಿ ಸರ್ ನಿಮ್ಮ ಅಬ್ಜೆಕ್ಷನ್ಸ್ ಬೇಕು ನಮಗೆ ಅನ್ನೋ ಒಂದು ಸೌಲಭ್ಯ ಇತ್ತು. ಆದರೆ ಈಗ ಕಂಡ ಆಸ್ತಿಗಳನ್ನ ಇದು ವಕ್ಫ್ಗೆ ಸಂಬಂಧಪಟ್ಟಿದ್ದು ಅಂತ ಹೇಳೋ ಹಾಗೆ ಇಲ್ಲ ಅಂತ ಹೇಳಿ ಬದಲಾವಣೆ. ಇದರ ಜೊತೆಗೆ ಸರ್ವೆ ಕಮಿಷನರ್ ನೇಮಿಸಲಾಗ್ತಾ ಇತ್ತು ಹಿಂದೆ, ನೆಕ್ಸ್ಟ್ ಪಾಯಿಂಟ್. ಆದರೆ ಈಗ DC ಅಥವಾ ಡೆಪ್ಯೂಟಿ ಕಲೆಕ್ಟರ್ ಅನ್ನ ಸರ್ವೆ ಮಾಡಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ಲಾಗ್ತಾ ಇದೆ.
ಇನ್ನು ಇದರ ಜೊತೆಗೆ ಮುಸಲ್ಮಾನರಿಗಷ್ಟೇ ಈ ಮಂಡಳಿಯಲ್ಲಿ ಪ್ರಾತಿನಿಧ್ಯ ಇರ್ತಾ ಇತ್ತು ಹಿಂದೆ 1995ರಲ್ಲಿ ತಿದ್ದುಪಡಿ ಆದ ಸಂದರ್ಭದಿಂದ ಈವರೆಗೆ. ಆದರೆ ಇನ್ನು ಮುಂದೆ ಇಲ್ಲಿ ಒಂದು ಕೌನ್ಸಿಲ್ ಅಂತ ಹೇಳಿ ನೇಮಕ ಆಗುತ್ತೆ. ಈ ಕೌನ್ಸಿಲ್ನಲ್ಲಿ ಈ ಧರ್ಮವನ್ನ ಹೊರತುಪಡಿಸಿಯೂ ಕೂಡ ಅನ್ಯ ಧರ್ಮೀಯರಿಗೆ ಸ್ಥಾನಮಾನವನ್ನ ನೀಡಲಾಗುತ್ತೆ. ಇನ್ನು ಈಗ ವಫ್ ಮಂಡಳಿಯಲ್ಲಿ ಕೇವಲ ಮುಸಲ್ಮಾನರು ಮಾತ್ರವಲ್ಲದೆ ಕೇಂದ್ರದ ಮಂತ್ರಿ ಒಬ್ಬರು, 3 ಎಂಪಿಗಳು, 3 ಮುಸ್ಲಿಂ ಪ್ರತಿನಿಧಿಗಳಿಗೆ ಅವಕಾಶ ಇರುತ್ತೆ. ಇದು ನಮಗೆ ಸಿಕ್ಕಿರೋ ಮಾಹಿತಿ ಆಧಾರದ ಮೇಲೆ ಅಬ್ದುಲ್ ರಜಾಕ್ ಅವ್ರಿಗೆ ಅಬ್ಜೆಕ್ಷನ್ ಇದೆ, ಅದೇನು ಅಂತ ಕೇಳ್ತಾ ಹೋಗ್ತೀನಿ. ಆದರೆ ಮೊದಲನೇದಾಗಿ ಅದ್ಯಾಕೆ ರಜಾಕ್ ಸರ್ ಇದು ಹಿಂದೂ ರಾಷ್ಟ್ರ ಸ್ಥಾಪನೆಯ ಹುನ್ನಾರ, ಮುಸಲ್ಮಾನರ ಆಸ್ತಿಯನ್ನ ಕಿತ್ಕೊಳ್ಳೋ ಪ್ರಯತ್ನ, ಇಂಥ ಚರ್ಚೆಗಳು ಯಾಕೆ ಬರ್ತಿದೆ ಅಂತ ನೋಡಿ. ವಕ್ಫ್ ಆಕ್ಟ್ 1995 ಅದರ ನಂತರ ವಾಜಪೇಯಿ ಅವರ ಸರ್ಕಾರ ಬಂತು. ಅದಾದ ನಂತರ ಸಂಪೂರ್ಣ ಬಹುಮತದಿಂದ ಮೋದಿ ಅವರ 2 ಟರ್ಮ್ ಸರ್ಕಾರ 10 ವರ್ಷ ನಡೀತು. ಇದುವರೆಗೂ ಯಾರಿಗೂ ಅದರಲ್ಲಿ ಯಾವ ಆಪತ್ತಿನೂ ಇರಲಿಲ್ಲ. ಈಗ ಇದ್ದಕ್ಕಿದ್ದಂತೆ ಇನ್ನು ಸರ್ಕಾರ ರಚಿಸಿ 3 ತಿಂಗಳೂ ಆಗಿಲ್ಲ. ಇವಾಗ ಬಂದುಬಿಟ್ಟು ಈ ವಕ್ಫ್ ಆ್ಯಕ್ಟನ್ನು ನಾವು ಬದಲಾವಣೆ ಮಾಡ್ತಿದ್ದೀವಿ, ಅಮೆಂಡ್ಮೆಂಟ್ಸ್ ಮಾಡ್ತಿದ್ದೀವಿ. ತೋರ್ಸೋಕ್ಕೋಸ್ಕರ ಮುಸಲ್ಮಾನರಿಗೆ 2 ಹೆಣ್ಣು ಮಕ್ಕಳನ್ನು ನೀವು ತಗೊಳ್ಳೇಬೇಕು ಅಂತ ಹೇಳ್ತಿದ್ದಾರೆ. ಅದರಲ್ಲಿ ಇನ್ನೂ ಒಂದು ಕುತಂತ್ರ ಏನಿದೆ ಅಂತ ಹೇಳಿದ್ರೆ, ಇದರಲ್ಲಿ 2 ಮುಸ್ಲಿಮೇತರರನ್ನೂ ತಗೋಬೇಕು ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಮೊದಲು ವಕ್ಫ್ ಟ್ರಿಬ್ಯುನಲ್ ಏನು ಆ್ಯಕ್ಟನ್ನ ಅವರ ಡಿಸಿಷನ್ ಫೈನಲ್ ಅಂತಿತ್ತು. ಇವಾಗ ಟ್ರಿಬ್ಯುನಲ್ ಅಲ್ಲದೆ ಒಬ್ಬ ಡಿಸ್ಟ್ರಿಕ್ಟ್ ಕಲೆಕ್ಟ್ರಿಗೆ ಎತ್ಬಿಟ್ಟು ನೀವು ಆ ಅಧಿಕಾರನ ಕೊಡ್ತಿದ್ದೀರಾ. ವಕ್ಫ್ ಟ್ರಿಬ್ಯುನಲ್ ಅಂತ ಹೇಳಿದ್ರೆ ಡಿಸ್ಟ್ರಿಕ್ಟ್ ಜಡ್ಜ್ ಅಪಾಯಿಂಟೆಡ್ ಬೈ ಕರ್ನಾಟಕ ಹೈಕೋರ್ಟ್, ದ ಸ್ಟೇಟ್ ಹೈಕೋರ್ಟ್. ನಾನು ಕರ್ನಾಟಕದ ಮಾತಾಡ್ತಿದ್ದೀನಿ. ಇವಾಗ ಬೇರೆ ರಾಜ್ಯಗಳಲ್ಲಿ ಯಾವುದಾದ ಒಂದು ಹೈಕೋರ್ಟು ಟ್ರಿಬ್ಯುನಲನ್ನು ಅವ್ರು ಅಪಾಯಿಂಟ್ ಮಾಡ್ತಾರೆ. ಇಲ್ಲಿ ಜಡ್ಜನ್ನು ಬಿಟ್ಬಿಟ್ಟು ನೀವು ಒಂದು ಡಿಸ್ಟ್ರಿಕ್ಟ್ ಕಲೆಕ್ಟರ್ ಕಂಟ್ರೋಲ್ ಬೈ ಕಾಂಪ್ಟ್ರೋಲರ್ ಆಡಿಟರ್ ಜನರಲ್ CAG ಅವ್ರ ಕೆಳಗಡೆ ಒಂದು ಡಿಸ್ಟ್ರಿಕ್ಟ್ ಕಲೆಕ್ಟರ್ ಹ್ಯಾಸ್ ದ ಪವರ್ಸ್ ಟು ಸೇ ವೆದರ್ ದಿಸ್ ಪ್ರಾಪರ್ಟಿ ಬಿಲಾಂಗ್ಸ್ ಟು ವಕ್ಫ್ ಬೋರ್ಡ್ ಆರ್ ನಾಟ್. ಇವಾಗಲೇ ನೀವು ನೋಡ್ತಾ ಇದ್ದೀರಾ, ಒಂದೊಂದು ಮಸೀದಿ ಕೆಳಗಡೆ ದೇವಸ್ಥಾನ ಇದೆ ಅಂತ PILಗಳಿಗೆ ಇದು ಮಾಡಿಕೊಂಡು ಅಲ್ಲಿ ಬೇರೆ ಬೇರೆ ಆ್ಯಕ್ಟ್ಗಳನ್ನು ಉಲ್ಲಂಘನೆ ಮಾಡಿಕೊಂಡು ಇವತ್ತೇ ನೀವು ಇಷ್ಟೊಂದು ಪ್ರಾಬ್ಲಮ್ಸ್, ಲಿಟಿಗೇಷನ್ಸ್ ಆಲ್ರೆಡಿ ಕ್ರಿಯೇಟ್ ಆಗಿದೆ. ಈ ಸಂದರ್ಭದಲ್ಲಿ ಒಬ್ಬ ಕಲೆಕ್ಟರ್ ಕೈಯಲ್ಲಿ ನೀವು ಎಲ್ಲ ಆಸ್ತಿಗಳ ಡಿಸಿಷನ್ ಕಲೆಕ್ಟರ್ ಕೊಟ್ರೆ ಅವಾಗ ಏನಾಗುತ್ತೆ ಎಲ್ಲ ಡಿಸಿಗಳು ದೇವಸ್ಥಾನ ಹುಡುಕಕ್ಕೆ ಹೋಗ್ತಾರೆ. ನಾಗ್ಪುರದಿಂದ ಬರ್ತಾ ಇದೆ ಒಂದು ಪಪೆಟ್ ಡೆಲ್ಲಿಯಲ್ಲಿ ಕುತ್ಕೊಂಡು ಇದನ್ನ ಇಂಪ್ಲಿಮೆಂಟ್ ಮಾಡಕ್ಕೆ ಹೊರಟಿದ್ದಾರೆ. ಪ್ರಶ್ನೆಗೆ ಉತ್ತರ ಕೊಡ್ಲಿಲ್ಲ. ಭಾರತದಲ್ಲಿರ್ತಕ್ಕಂಥ ಎಲ್ಲಾ ಡಿಸಿಗಳು ಹಾಗಾದ್ರೆ ಮುಸ್ಲಿಂ ಪ್ರಾಪರ್ಟಿ ಅಡಿಯಲ್ಲಿ ಹಿಂದೂ ದೇವಸ್ಥಾನ ಇದೆ ಅಂತ ಹುಡುಕ್ಲಿಕ್ಕೆ ಇದ್ದಾರೆ. ಇವತ್ತು ಟ್ರಿಬ್ಯುನಲ್ ಇರುವ ಎಲ್ಲಾ ಮುಸಲ್ಮಾನರಲ್ಲ. ನಿಮ್ಮ ಸಮುದಾಯದವರು ಬೇರೆ ಸಮುದಾಯದವರು ಪ್ರತಿಯೊಂದು ರಾಜ್ಯದಲ್ಲಿ 30 ವಕ್ಫ್ ಮಂಡಳಿಗಳ ಟ್ರಿಬ್ಯುನಲ್ಗಳಲ್ಲಿ ಇರುವ ಜಡ್ಜಸ್, ಡಿಸ್ಟ್ರಿಕ್ಟ್ ಜಡ್ಜು ಅಪಾಯಿಂಟೆಡ್ ಬೈ ದಿ ರೆಲೆವೆಂಟ್ ಸ್ಟೇಟ್ ಹೈಕೋರ್ಟ್ಸ್. ಇವರು ಬಂದ್ಬಿಟ್ಟು ಮುಸಲ್ಮಾನರಲ್ಲ, ಇವರು ಬೇರೆ ಧರ್ಮದವರೇ ಅಷ್ಟೇ. ಹೌದು. ಆದ್ರೆ ಇದರಲ್ಲಿ ಇವಾಗ ಇದರಲ್ಲಿ ಮುಸ್ಲಿಮೇತರನ್ನ ತರಬಹುದು ಅಂತ ಹೇಳ್ತಿದ್ರಲ್ಲ. ಇವಾಗ ಒಕ್ಕಲಿಗರ ಸಂಘ ಇದೆ, ಅದರಲ್ಲಿ ಮುಸಲ್ಮಾನರಿಗೆ ಅವಕಾಶ ಕೊಡ್ತೀರಾ? ಇವಾಗ ಬೇರೆ ಬೇರೆ ಧರ್ಮದ ಸಂಘಗಳಿವೆ, ಕ್ರಿಶ್ಚಿಯನ್ ಸಂಘಗಳಿವೆ, ಅದರಲ್ಲಿ ಮುಸಲ್ಮಾನರಿಗೆ ಅವಕಾಶ ಕೊಡ್ತೀರಾ? ಹಾಗಾದ್ರೆ ಸಂವಿಧಾನದ ಪ್ರಕಾರ ನಿಮಗೆ ಕೊಟ್ಟಿರುವ ಆರ್ಟಿಕಲ್ 25, 26, 27 ಟಿಲ್ ಅಪ್ ಟು 30 ಫ್ರೀಡಮ್ ಆಫ್ ರಿಲಿಜನ್ ಅಲ್ಲಿ